ಗೀತಾ ಗೀತಾ ಅಣ್ಣನಿಗೆ ಸದಣ್ಣನಿಗೆ ಅಣ್ಣನಿಗೆ ಸದಣ್ಣನಿಗೆ ಅಣ್ಣನಿಗೆ ಬಿಡ್ರ ಸರ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಅಯ್ಯೋ ನೀನು ಥ್ಯಾಂಕ್ಸ್. ಮನೆಗೆ ಬೆಂಕಿ ಬಿತ್ತು, ಸ್ವಲ್ಪ ಏನಾದರೂ ಬಿಗಿ ಹಿಡಿದಿದ್ರೆ ನನ್ನ ಪ್ರಾಣನೇ ಹೋಗ್ತಾ ಇತ್ತಲ್ಲಯ್ಯ. ಎಂಥ ಮನುಷ್ಯನಯ್ಯ, ಕತ್ತಿಗೆ ಕೈ ಹಾಕ್ತಾನೆ. ಅಷ್ಟೇ ಅಲ್ಲ ಕಣಯ್ಯ, ಹೊಡಿಬಾರ ಜಾಗಕ್ಕೆ ಅಯ್ಯೋ ಹೊಟ್ಟೆಗೆ ಹೊಡೆದ್ಬಿಟ್ನಲ್ಲಯ್ಯ ಸರಿಯಾಗಿ. ಆ ಏಡುಕೊಂಡಲ್ಲ ವಾಡನ ಬಿಲ್ಡಪ್ ಕೊಟ್ಟು ಹೇಳಿದ್ರಿ ಅಲ್ವಾ? ಅಣ್ಣಯ್ಯ ಅಣ್ಣಯ್ಯ, ನೀವೇನೋ ಹೇಳಿದ್ರಲ್ಲ ಅವನ ಬಗ್ಗೆ. ಅವ್ರು ತುಂಬಾ ಒಳ್ಳೆಯವ್ರು ಸರ್. ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ್ದು ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಗುಡ್ರು ಸರ್, ತಾವು ಅವ್ರ ಬಗ್ಗೆ ಏನೋ ಬಿಲ್ಡಪ್ ಕೊಟ್ರಿ, ಏನದು? ಸರ್, ದೇವರಂತ ಮನುಷ್ಯ ಅಂತ ಹೇಳಿದೆ. ದೇವರಂತ ಮನುಷ್ಯ. ನಂಬ ನೀವು ಅದೇನೋ ಹೇಳಿದ್ರಲ್ಲ ಹೆಸರು, ಏನದು, ಯಾವ ಥರ? ಸರ್, ಅವ್ರು ತುಂಬಾ ಸಾಫ್ಟ್ ಸರ್. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್ ಸರ್ ಅದಕ್ಕಿಂತ ಹಸು ಸಾಧು ಅಂತೆಲ್ಲ ಹೇಳ್ದ. ಯಾರದು? ಸರ್ ಸರ್, ಅವನು ಅವನು ಅಲ್ಲ ನೋಡಿ, ಕುಲ್ಮಿ ಹೆಂಗ್ ನಿಂತವನೆ, ಏನು ಗೊತ್ತಿಲ್ದಿರೋ ಮಗು ತರ. ಓ ಕುಲ್ಮಿ, ಬಾರಪ್ಪ. ಇಲ್ಲಿ ಬರೋ ಅಷ್ಟು ಕೈ ಕಾಲೆಲ್ಲ ನೋವು ತಗೋಬೇಡಪ್ಪ, ನಾನೇ ಇಲ್ಲಿಗೆ ಬರ್ತೀನಿ. ಕುಲ್ಮಿ ಇವನೇ ಕುಲ್ಮಿ, ನೀನೇನೋ ಹೇಳಿದಿಲ್ಲಪ್ಪ. ಹಸು ತರ ಸರ್. ಹಸು ತರ? ಹಸು ತರ ಕರೆಕ್ಟ್ ಹೇಳಿದೆ. ಎಲ್ಲಪ್ಪ ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಿ, ಗೀತಾ ಪಿಕ್ನಿಕ್ ಬರೋದಂತೂ ಪಕ್ಕ ಆಯ್ತು. ಇನ್ನೀನ್ ಅವಳ ಜೊತೆ ಮಾತಾಡಿ ಲೈಫ್ ಲಾಂಗ್ ಅವಳು ನಿನ್ ಪಕ್ಕ ಇರೋ ತರ ಮಾಡ್ಬೇಕಾಗಿರೋ ಜವಾಬ್ದಾರಿ ನಿಂದು. ಇರ್ತಾಳೆ, ಬರೀ ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನನ್ನ ಜೊತೆ ಇರ್ತಾಳೆ. ತಗೊಳ್ಳೋದಿಲ್ಲ. ತಗೊಂಡ್ಮೇಲೆ ಆ ಕೆಲಸ ಮುಗಿಸೋವರೆಗೂ ನಾನು ಬಿಡೋದಿಲ್ಲ. ಗೊತ್ತು, ಅದಕ್ಕೆ ಈ ಕೆಲಸನ ನಿನಗೆ ವಹಿಸ್ಕೊಟ್ಟಿದ್ದು. ದೊಡ್ಡಣ್ಣ, ಇದು ಅಡ್ವಾನ್ಸ್ ಅಲ್ಲ, ಫುಲ್ ಪೇಮೆಂಟ್. ಇದು ಅನಿವಾರ್ಯ ಬಂದರೆ ಮಾತ್ರ ಯೂಸ್ ಮಾಡು. ಇದರಲ್ಲಿ ಟ್ರಿಪ್ ಡೀಟೇಲ್ಸ್ ಮತ್ತು ಅವಳ ಫೋಟೋ ಇದೆ. ತುಂಬ ದಿನದಿಂದ ನನಗೂ ಡಿಸಪಾಯಿಂಟ್ ಆಗಿ ಸಾಕಾಗಿ ಹೋಗಿದೆ. ಈ ವಿಷಯದಲ್ಲಾದರೂ ನೀನು ನನಗೆ ಗುಡ್ ನ್ಯೂಸ್ ಕೊಡಲೇಬೇಕು ಶ್ರೀಕರ್. ಆಮೇಲೆ ಸಾರಿ ಮೇಡಮ್ ಅದು ಇದು ಅಂತ ಏನಾದರೂ ಕತೆ ಹೇಳಿದ್ರೆ ಈ ಪ್ರಪಂಚದಿಂದ ನೀನೇ ಡಿಸಪಿಯರ್ ಆಗಬೇಕು. ಹಾಗೆ ಮಾಡಿಬಿಡ್ತೀನಿ. ಅಷ್ಟೆಲ್ಲ ಸೀನಿಲ್ಲ ಬಿಡಿ ಮೇಡಮ್. ಈ ಶ್ರೀಕರನ್ ಕೈಗೆ ಬಂತಲ್ಲ, ಇನ್ನೆಲ್ಲ
ಶುಭಕರವಾಗೇ ಮುಗಿಯುತ್ತೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ಇದು ಮೂರನೆಯವರ ಕಿವಿಗೆ ಬೀಳಬಾರ್ದು. ಏನು ಸರ್ ಹಿಂಗೆ ಅಂದ್ಬಿಟ್ರಿ? 3 ಜನಕ್ಕೆ ಗೊತ್ತಾದರೆ 3 ಲೋಕಕ್ಕೆ ಗೊತ್ತಾದಾಗೆ. ಆ ಯಮಲೋಕಕ್ಕೂ ಗೀತಾ ಬರೋ ವಿಷಯ ಗೊತ್ತಾಗದೇ ಇರೋ ಹಾಗೆ ನಾನು ಅವಳ ಕೆಲಸನ ಮುಗಿಸ್ತೀನಿ. ಲೇ ಗಿರಿ, ನಾಳೆ ಟ್ರಿಪ್ಪಿಗೆ ಬರ್ಬೇಕಾದ್ರೆ ನಿಂದು ಲೆದರ್ ಜಾಕೆಟ್ ತಂದ್ಕೊಡ, ನಾನು ಹಾಕೊಂಡು ಫುಲ್ಲು ಮಿಂಚ್ಬೇಕು ಮಗ ನಾನು. ಆಯ್ತು ಬಿಡೋ ಸಿಟಿ, ಅದೆಷ್ಟು ಸತಿ ಹೇಳ್ತೀಯ? ನಿನಗಿಲ್ದೆ ತರ್ತೀನಿ ಬಿಡೋ. ಮಗ ಒಂದು ಸೆಟ್ ಚಡ್ಡಿನೂ ತಂದಿದ್ದೀನೋ. ಸುಮ್ಮನೆ ಲೇ ನಿನ್ಗೆಲ್ಲ ಓಸಿನ ಆಗ್ಬೇಕಲ್ಲ, ಅದಕ್ಕೆ ಹೇಳ್ದೆ. ಬೇಜಾರಾಗ್ಬೇಡ್ಬಿಡು, ನನ್ನ ಹತ್ರ ಒಂದು ಬಾಂಬರ್ ಜಾಕೆಟ್ ಇದೆ, ಸಖತ್ತಾಗಿದೆ, ನಾನು ಹಿಂಗೆ ತಂದು ಕೊಡ್ತೇನೆ. ಏ ಅಲ್ಲೋಡ್ರ ನಮ್ಮ ವಿಜಿ. ನಾಳೆ ಟ್ರಿಪ್ಗೆ ಏನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ರೆ ನೀನೇನೋ ಮಗ ತಾಳಿ ಹಿಡ್ಕೊಂಡು ಕೂತಿದ್ಯಾ? ಏನಾಯ್ತು? ಗೀತಾ ನೆನ್ಪು ಕಾಡ್ತಾ ಇದೆಯೇನೋ? ನಾಳೆ ಟ್ರಿಪ್ಪಲ್ಲಿ ಏನು ಮಾಡಬೇಕು ಅಂತ ಈ ತಾಳಿ ಹೇಳ್ಕೊಡ್ತಾ ಇದೆ. ವಾವ್, ಏನ್ ಮಾತಾಡ್ಬೇಕಂತ? ಹಾ, ನಾಳೆ ಟ್ರಿಪ್ ಹೋಗ್ತಾ ಇರೋದೇ ಅವಳಿಗೋಸ್ಕರ. ನಾಳೆ ಏನಾಗುತ್ತೆ ಅಲ್ಲಿ? ಹ್ಞೂ ಮಗ, ನಾಳೆ ಪ್ಲಾನ್ ಏನು? ಗೀತನ ಕನ್ವಿನ್ಸ್ ಮಾಡ್ತೀನಿ. ಮುನಿಸ್ಕೊಂಡು ಹೋದವಳು ರಮಿಸ್ಕೊಂಡು ವಾಪಸ್ ಬಂದರೆ ಸರಿ, ಇಲ್ಲ ಅಂದರೆ ಇಲ್ಲ ಅಂದ್ರೆ ಬಲವಂತವಾಗಿ ತಾಳಿನ ಅವಳು ಕುತ್ತಿಗೆ ಕಟ್ತೀನಿ. ಆಮೇಲೆ ಏನೇ ಮಾಡಿದ್ರು ನಾನು ಅವಳು ಗಂಡ ಅನ್ನೋ ಸತ್ಯ ಬದಲಾಗಲ್ಲ. ಅವಳು ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬರಲೇಬೇಕು ಅಷ್ಟೆ. ಕರೆಕ್ಟಾಗಿ ಹೇಳ್ದ. ಗೀತಾ ಹಠಮಾರಿತನಕ್ಕೆ ತಾಳಿಯನ್ನು ಮೂಗ್ದರ ಬಿದ್ರೇನೆ ಸರಿ. ಶೀಲಾ, ಬಾರಿ ಇಲ್ಲಿ. ರೀ, ಒಂದು ನಿಮಿಷ, ತರಕಾರಿ ಇದೆ, ಹೆಚ್ಚಿಬಿಟ್ಟು ಬರ್ತೀನಿ. ಅಯ್ಯ ಅಯ್ಯ ಅಯ್ಯ, ಆಮೇಲೆ ಹೆಚ್ಚುವಂತೆ ಬಾರೆ. ಏನ್ರಿ ಅದು? ಏನ್ರಿ ಅದು? ನನಗೂ ಅಡುಗೆ ಮನೇಲಿ ಕೆಲಸ ಇರುತ್ತೆ, ಒಂದೇ ಸಮ ಕರಿತಿರ್ತೀರಾ. ಮಾಡುವಂತೆ ಬಿಡೆ. ಹೋಗಿ ಒಂದು ಲೋಟ ಬಿಸಿ ಬಿಸಿ ಕಾಫಿ, ಹಾಗೆ ನಿನ್ನ ಮಗಳು ಜಾತಕ ತಗೊಂಡ್ ಬಾರ. ರೀ, ಕಾಫಿ ತರ್ತೀನಿ, ಆದರೆ ಜಾತಕ ಯಾಕೆ? ಗೀತನ ಕಾಲೇಜಿಗೆ ಬಿಟ್ಟು ಬಂದ್ರಿ ತಾನೆ? ಬಿಟ್ಟು ಬಂದೆ ಕಣೆ, ಅವಳ ಕಾಲೇಜಿನ ಓದಿಗೆ. ಈಗ ನಾನು ಜಾತಕ ಕೇಳ್ತಾ ಇರೋದು ಅವಳ ಮುಂದಿನ ಜೀವನದ ಹಾದಿಗೆ. ಏನ್ರಿ ಹಾಗಂದ್ರೆ? ಅಯ್ಯೋ ಬಾರೆ ಇಲ್ಲಿ ನನ್ನ ಪೆದ್ದ ಸುಶೀಲ. ವಯಸ್ಸಿಗೆ ಬಂದ ಮಗಳ ಜಾತಕನ ತಂದೆ ಆದವನು ಯಾಕೆ ಕೇಳ್ತಾನೆ? ಅದನ್ನ ಮಾಡಿದ್ರೆ ಅಲ್ವಾ ಸುಶೀಲ ನನ್ನ ಜವಾಬ್ದಾರಿ ಪೂರ್ಣ ಆಗೋದು. ಅಂದ್ರೆ ಮಂತ್ರಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀರಾ? ಹಲ್ಲು ಮುಗಿಸ್ಬಿಡ್ತೀನಿ. ನಾನ್ ಯಾಕೆ ಹೋಗ್ಲಿ ಮನೆಗೆ? ನನ್ನನ್ನು ಮಂಡಿ ಉಳಿಸಿದ ಮನೆ ಕಣೆ ಅದು. ಆ ಮನೆ ಜೊತೆ ನಮ್ಮ ಸಂಬಂಧ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದೇ ಮೊದಲು, ಇದೇ ಕೊನೆ. ಇನ್ನೊಂದು ಸರಿ ನಿನ್ನ ಬಾಯಲ್ಲಿ ಆ ಮನೆ ಹೆಸರು ಬರಬಾರ್ದು ಸುಶೀಲಾ. ಮತ್ತೆ ಗೀತನ ಈಗ ತಾನೇ ಗಂಡನ ಮನೆಗೆ ಕಳಿಸ್ತೀನಿ ಅಂದ್ರಿ? ಕಳಿಸ್ತೀನಿ ಕಣೆ, ಇನ್ನೊಂದು ವರನ ಹುಡುಕ್ತೀನಿ, ಮದುವೆ ಮಾಡಿ ಕಳಿಸ್ತೀನಿ. ಅದಕ್ಕೆ ಕಣೆ ನಿನ್ನ ಹತ್ರ ಜಾತಕ ಕೇಳಿದ್ದು. ಅಲ್ಲ ರೀ, ಈ ವಿಷಯದಲ್ಲಿ ನಮ್ ಗೀತನು ಒಂದ್ ಮಾತು ಇಲ್ಲ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ನಡೆಯೋದು ನನ್ನ ಮಾತು. ಅದಕ್ಕೆ ನಿನ್ನ ಮಗಳು ಒಪ್ಪಿದಳಲ್ವಾ? ಹೋಗಿ ಜಾತಕ ತಗೊಂಡ್ ಬಾ. ಲೋ, ಗೀತನ ಮಾತಾಡ್ಸೋಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ಬಂದು ಕಾಲೇಜಲ್ಲಿ ಕಾಯ್ತಾ ಇದೆಯಲ್ಲೋ. ಆದ್ರೆ ಈಗ ನೋಡಿದ್ರೆ ಅವಳೇ ಎದುರುಗಡೆ ಬಂದ್ರು ಮುಖ ತಿರ್ಸ್ಕೊಂಡ್ ಬಂದಿದ್ಯಲ್ಲೋ. ಹಾ, ನಾನು ಅವಳನ್ನ ನೋಡಬಾರ್ದು ಅಂತ ಅಲ್ಲ ಕಣ್ರ, ನನ್ನನ್ನು ಅವಳು ನೋಡಬಾರ್ದು ಅಂತ. ಏನು, ಅವಳು ನಿನ್ನನ್ನು ನೋಡಬಾರ್ದ?
ಏನು ಹೇಳ್ತಿದ್ಯಾ ಮಗ? ಯಾಕೋ ಲವಲ್ಲಿ ಬೀಳ್ತಾಳೆ ಅಂತನ? ಹಾಗೆ ಅನ್ಕೊಳ್ಳೋದು ಒಳ್ಳೇದೇ ಅಲ್ವೇನೋ ವಿಜಿ? ಹಾಗಲ್ಲ ಕಣ್ರ, ಗೀತಾಗ ನನ್ನ ಮುಖ ನೋಡಿದ್ರೆ ಮೂಡ್ ಆಫ್ ಆಗುತ್ತೆ. ನನ್ನ ಗೀತಾ ಯಾವತ್ತೂ ಖುಷಿಯಾಗಿರ್ಬೇಕು. ಅವಳು ಬೇಜಾರಲ್ಲಿದ್ದರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ಮುಖ ತಿರ್ಸ್ಕೊಂಬಂದೆ. ನಿಂದೇನ್ ಮನ್ಸ ಅಥವಾ ತಕಡಿಲಿಡೋಕಲ್ಲ? ವಿಜಿ ನಿನ್ ಗಂಡ ಅಂತ ಮಾತಾಡದೆ ಹೋದ್ರು ಅಟ್ಲೀಸ್ಟ್ ಒಬ್ಬ ಫ್ರೆಂಡಾಗಿ ಮಾತಾಡ್ಬೋದಲ್ವಾ ನೀನು? ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ಯಾರ ಮುಖ ನೋಡಬಾರ್ದು ಅನ್ಕೊಂಡಿದ್ದೀನೋ ಅವರು ಅವರೇ ಅರ್ಥ ಮಾಡಿಕೊಂಡು ನನ್ನ ಜೀವನದಿಂದ ದೂರ ಇದ್ದಾರೆ. ನನಗದೇ ತೃಪ್ತಿ. ಈ ತೀರ್ಮಾನಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ. ಗೀತಾ, ನಿಂತ್ಕೋ ಗೀತಾ. ಏನೋ ಮಗ ಹೀಗಾಗೋಯ್ತು? ಏನೂ ಆಗಿಲ್ವಾ? ಗೀತಾ ಜೊತೆ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು. ರೀ, ಕಾಫಿ. ವಾವ್, ಸರಿಯಾದ ಟೈಮ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದ್ಯಾ? ಥ್ಯಾಂಕ್ ಯು ಬಾನು. ರೀ, ಕೂತ್ಕೋ ಬಾನು, ಕೂತ್ಕೊಂಡು ಮಾತಾಡು. ವಿಜಿ ಕಾಲೇಜಿಂದ ಎಜುಕೇಶನಲ್ ಟ್ರಿಪ್ ಹೋಗ್ತಾ ಇದ್ದಾನೆ. ಹೌದಾ? ಗೀತಾನು ಹೋಗ್ತದಳ? ಅಫ್ಕೋರ್ಸ್ ರೀ, ಎಜುಕೇಶನಲ್ ಟ್ರಿಪ್ ಅಂದಮೇಲೆ ಗೀತಾನು ಹೋಗ್ತಾಳೆ ತಾನೆ. ನಾನು ವಿಜಿಗೆ ಹೇಳಿದ್ದೀನಿ ರೀ, ಈ ಟ್ರಿಪ್ಪು ಗೀತಾನ ಕನ್ವಿನ್ಸ್ ಮಾಡೋದಕ್ಕೆ ಸಿಕ್ಕಿರೋ ಒಳ್ಳೆ ಅವಕಾಶ, ಅದನ್ನ ಮಿಸ್ ಮಾಡ್ಕೋಬೇಡ ಅಂತ. ನಿಮ್ಮಿಬ್ರು ಮಧ್ಯೆ ಅದು ಏನೇ ಡಿಫ್ರೆನ್ಸಸ್ ಇದ್ರೂ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬರ್ತಾ ಇಬ್ರು ಜೊತೆಲೇ ಬರಬೇಕು ಅಂತಾನು ಹೇಳಿದ್ದೀನಿ.